ಮಂತ್ರ ನಾನು ಬರೋ ಅಷ್ಟರಲ್ಲಿ ಹಾಸ್ಪಿಟ್ಲಿಂದ ಬಂದ್ಬಿಟ್ಟ. ಅರ್ಜೆಂಟ್ ಕೆಲಸ ಇತ್ತು, ಅದಕ್ಕೆ ಬಂದೆ. ಪಾಪ ಅಲ್ವಾ ಶಂಕ್ರು, ಇಷ್ಟು ದೊಡ್ಡ ಮಟ್ಟಕ್ಕೆ ಆಕ್ಸಿಡೆಂಟ್ ಆಗ್ಬಾರ್ದಾಗಿತ್ತು. ತುಂಬಾ ಒಳ್ಳೆ ಹುಡುಗ ಅವನು. ವೀರಣ್ಣ ಅವ್ರ ಮನೆಯಲ್ಲಿ ಅವನು ಒಬ್ನಾಗ್ಬಿಟ್ಟಿದ್ದ. ಈಗ ಆಗಿರೋ ಆಕ್ಸಿಡೆಂಟ್ ಮಾತ್ರ ತುಂಬಾ ದೊಡ್ಡ ಅನ್ಯಾಯ. ಆಕ್ಸಿಡೆಂಟ್ ಅನ್ನೋದೇ ಹಾಗೆ ಅಲ್ವಾ, ಅನ್ಯಾಯನೇ. ಹೌದು, ನೀನ್ ಯಾಕೆ ಅವನ್ನ ಬರೋದಕ್ಕೆ ಹೇಳ್ದೆ? ನೀನ್ ಕರೆದಿದ್ದಕ್ಕೆ ಅವ್ನು ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಯ್ತು ಅಂತ ಅರ್ಚನಾ ಅವ್ರು ಹೇಳಿದ್ರು. ಅವನಿಗೆ ಗೊತ್ತಿರೋದು ಪ್ರಾಪರ್ಟಿ ಇದೆ, ಚೆನ್ನಾಗಿದೆ ಅಂತ, ಕಡಿಮೆ ರೇಟಿಗೆ ಸಿಗುತ್ತೆ ತಗೊಳ್ಳಿ ಮೇಡಮ್ ಅಂತ ತುಂಬಾ ದಿನದಿಂದ ಹೇಳ್ತಾನೆ ಇದ್ದ. ನಾನು ಆ ಕಡೆನೇ ಇದ್ನಲ್ಲ, ಅದಕ್ಕೆ ಅವನಿಗೆ ಫೋನ್ ಮಾಡ್ದೆ. ಸರಿ ಮೇಡಮ್ ಬರ್ತೀನಿ ಅಂತ ಹೇಳ್ದ. ಏನೋ ಪಾಪ, ಅವನ್ ಟೈಮ್ ಕೆಟ್ಟಿತ್ತು ಅಂತ ಅನ್ಸುತ್ತೆ, ಈ ತರ ಆಗೋಯ್ತು. ಸುಶಾಂತ್, ನಿಮ್ಗೊಂದು ಮುಖ್ಯವಾದ ವಿಷಯ ಗೊತ್ತಾ? ಏನು? ಯಶೋದಮ್ಮಂಗೆ ಹೇಳ್ಕೊಟ್ಟು ನಮ್ಮಿಬ್ರ ಮೇಲೆ ಶಾಂತಿ ಕೊಲೆ ಕೇಸ್ನ ಮತ್ತೆ ರಿಓಪನ್ ಮಾಡೋ ತರ ಮಾಡಿದ್ದೆ ಆ ಶಂಕ್ರು. ಏನ್ ಹೇಳ್ತಿದ್ಯಾ ಮಂತ್ರ ನೀನು? ನೀನ್ ಹೇಳ್ತಿರೋದು ನಂಗೆ ನಂಬಕ್ಕೆ ಆಗ್ತಿಲ್ಲ ಮಂತ್ರ. ನನ್ಗೆ ಎಷ್ಟು ವಿಷಯ ಗೊತ್ತಾದಾಗ ಅವನನ್ನ ಕರೆದು ಯಾಕೆ ಈ ರೀತಿ ಮಾಡ್ದೆ ಅಂತ ಕೇಳೋಣ ಅಂತ ಅನ್ಕೊಂಡೆ. ನಾನೀ ರಹಸ್ಯನ ಬಿಡ್ಸದ್ನಲ್ಲ, ಆಗ ಆ ಕೊರಿಯರ್ ಬಾಯ್ ಸಿಗ್ದ. ಅವನನ್ನು ಹೋಗಿ ಮಾತಾಡ್ಸ್ಕೊಂಡ್ ಬಂದೆ. ಅವನಿಗೆ ಹೇಳ್ಕೊಟ್ಟಿದ್ದು ಆ ಶಂಕ್ರುನೇ. ನಿಜ ಹೇಳ್ತಿದ್ಯಾ? ಹೌದು. ಅಷ್ಟೇ ಅಲ್ಲ, ನಾವು ಮದ್ವೆ ಆಗದೆ ಇರೋ ತರ ಇಮೇಲ್ ಕಳ್ಸಿ ಡ್ರಾಮಾ ಮಾಡಿಸಿದ್ದು ಅವನೇ. ಹೌದಾ? ಅವನ್ ಯಾಕೆ ಇಷ್ಟೆಲ್ಲ ಮಾಡ್ತಾನೆ? ಇದರಿಂದ ಅವನ್ಗೇನ್ ಲಾಭ? ಅದಕ್ಕೆಲ್ಲ ಒಂದ್ ಬಲವಾದ ಕಾರಣ ಇರೋದ್ರಿಂದಾನೆ ಅವನಿಷ್ಟೆಲ್ಲ ಮಾಡಿರೋದು. ಏನ್ ಬಲವಾದ ಕಾರಣ ಅದು? ರೀ, ನಿಮ್ಗೊಂದು ವಿಷಯ ಗೊತ್ತಾ? ಆ ಶಾಂತಿ ಮತ್ತೆ ಶಂಕ್ರು ಒಬ್ರನ್ನೊಬ್ರು ಲವ್ ಮಾಡ್ತಿದ್ರು. ಮಂತ್ರ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನೀನು ಏನ್ ಬೇಕಾದ್ರೂ ಹೇಳು, ಯಾರ ಬಗ್ಗೆ ಬೇಕಾದ್ರೂ ಮಾತಾಡು. ಶಾಂತಿ ಬಗ್ಗೆ ಈ ತರ ಮಾತಾಡ್ದೆ ಅಂತ ಇಟ್ಕೋ, ಹಲ್ಲುದ್ರಿಸ್ಬಿಡ್ತೀನಿ. ಓ, ಮಾಜಿ ಹೆಂಡತಿ ಬಗ್ಗೆ ಮಾತಾಡಿದ ತಕ್ಷಣ ಇಷ್ಟೊಂದೆಲ್ಲ ಕೋಪ ಬಂತಾ? ನಿನ್ನೊಳ್ಳೆದಕ್ಕೆ ಹೇಳ್ತಾ ಇದ್ದೀನಿ, ನಾಲ್ಗೆ ಬಿಗಿ ಹಿಡಿದು ಮಾತಾಡು, ಇಲ್ಲಾಂದ್ರೆ ಪರಿಣಾಮ ನೆಟ್ಗಿರಲ್ಲ. ನಾನೇನ್ ಬೇಕಾದ್ರೂ ಸಹಿಸ್ಕೊಂತೀನಿ ಮಂತ್ರ. ಶಾಂತಿ ವಿಷಯದಲ್ಲಿ ಇಲ್ಲದೆ ಇರೋ ಆರೋಪ ಮಾಡಿದ್ರೆ ನಾನು ಅದನ್ನು ಸಹಿಸ್ಕೊಳ್ಳಲ್ಲ.